ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಅನೇಕ ಉಪಯುಕ್ತ ವಿಡಿಯೋಗಳಿರುವಂಥದ್ದು, ನೋಟುಗಳು ಮತ್ತು ನಾಣ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಚಲಾವಣೆಯಲ್ಲಿರುವಂತಹ 10 ರೂಪಾಯಿ ಈ ನೋಟುಗಳಲ್ಲಿ 786 ಕೊನೆಯಲ್ಲಿ ಬಂದರೆ ಏನು ಬೆಲೆ, ಇದನ್ನು ನಾನು ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ನನ್ನ ಹತ್ರ ಸುಮಾರು ನೋಟುಗಳಿರುವಂಥದ್ದು ನೀವು ನೋಡಿದ್ದೀರಾ. ಇಲ್ಲಿ ನೋಡಿ, ಸುಮಾರು 786 ನೋಟುಗಳಿರುವಂಥದ್ದು ಎಲ್ಲವೂ ಕೂಡ UNC ಕಂಡೀಷನ್ನ ನೋಟುಗಳು. ಆ್ಯಕ್ಚುಲಿ ನನಗೆ ಇದನ್ನು ಕಲೆಕ್ಟ್ ಮಾಡೋವಂಥ ಅಭ್ಯಾಸ ಏನೂ ಇಲ್ಲ, ಆದರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಲಿ, ಯಾಕೆಂದರೆ ಈ 786 ನೋಟುಗಳ ವಿಷಯದಲ್ಲಿ ತುಂಬಾ ಜೂಜಾಟ, ಮೋಸದಾಟಗಳು ನಡೀತಾ ಇರುವಂಥದ್ದು. ಜನರು ಜಾಗೃತೆಗೊಳ್ಳಲಿ ಅಂತ ಹೇಳಿ ನಾನು ಖರೀದಿ ಮಾಡಿರುವಂಥದ್ದು. ನಾನು ಕೇವಲ ಒಂದೇ ಒಂದು ನೋಟನ್ನು ಕೇಳಿದೆ, ಆದರೆ ನನ್ನ ಡೀಲರ್ ಏನು ಹೇಳಿದ್ರು ಅಂದರೆ, ಇಲ್ಲ ಸರ್ ನೀವು ಒಟ್ಟಿಗೆ ತೊಗೊಳೋದಾದ್ರೆ ನಾನು ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳಿದ್ರು. ಅವ್ರಿಗೂ ಅಷ್ಟೇ, ಲಾಟಲ್ಲಿ ಸೇಲ್ ಮಾಡಿದ್ರೆ ಮಾತ್ರ ಸೇಲ್ ಆಗುತ್ತೆ, ಒಂದೊಂದೇ ನೋಟುಗಳಾದರೆ ಯಾರು ತೊಗೊಳೋದಿಲ್ಲ. ಸೊ ಪರವಾಗಿಲ್ಲ, ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಇಷ್ಟು ನೋಟುಗಳನ್ನು ನಾನು ಖರೀದಿ ಮಾಡಿರುವಂಥದ್ದು. ಎಲ್ಲವೂ ಕೂಡ ನೀವು ನೋಡ್ಬೋದು, ಕೊನೆಯಲ್ಲಿ 786 ಇರುವಂಥದ್ದು, ಕೊನೆಯಲ್ಲಿ 786 ಇರುವಂಥದ್ದು ಎಲ್ಲವೂ ಕೂಡ UNC ಕಂಡೀಷನ್ನ ನೋಟುಗಳು. ಒಂದು ಚೂರು ಏನೂ ಕಲೆ ಆಗಿಲ್ಲ, ಏನಿಲ್ಲ. ಡೈರೆಕ್ಟ್ ಬಂಡಲ್ಗಳಿಂದ ಅಥವಾ ರಿಮ್ಗಳಿಂದ ಇದನ್ನು ಬೇರ್ಪಡಿಸಿರುವಂಥದ್ದು. ಹಾಗಾದರೆ ಈ ನೋಟುಗಳ ಬೆಲೆ ಏನು ಸ್ನೇಹಿತರೆ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ. ಯಾವುದೇ ಒಂದು 786 ನೋಟುಗಳು ಚಲಾವಣೆಯ ನೋಟುಗಳು, 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿನ ಹೊಸ ನೋಟ್ ಆಗಿರ್ಬೋದು, 50 ರೂಪಾಯಿ ನೋಟ್ ಆಗಿರ್ಬೋದು, 200 ರೂಪಾಯಿ ನೋಟ್ ಆಗಿರ್ಬೋದು, 500 ರೂಪಾಯಿ ನೋಟ್ ಆಗಿರಬಹುದು. ಇದರಲ್ಲಿ 786 ಬಂದಿದೆ ನೋಟಿನ ಕೊನೆಯಲ್ಲಿ ಅಂತ ಅಂದರೆ ಅದಕ್ಕೆ ಹೆಚ್ಚಿನ ಬೆಲೆ ಇರೋದಿಲ್ಲ, ಇದು ಕ್ಲಿಯರ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಥರದ ನೋಟುಗಳು ತುಂಬ ಸರ್ವೇ ಸಾಮಾನ್ಯ, ಎಲ್ರಿಗೂ ಸಿಗ್ತಾ ಇರುತ್ತೆ. ದಿನ ಬೆಳಗಾದರೆ ಅಂಗಡಿಯಲ್ಲಿ ಅಥವಾ ನೀವೆಲ್ಲ ಚೇಂಜ್ ತೊಗೊಂಡ್ರೆ, ಬಸ್ಸಲ್ಲೋ ಮತ್ತು ಎಲ್ಲೋ ಒಂದು ಕಡೆ ತೊಗೊಂಡ್ರೆ 786 ನೋಟು ಬಂದಿರುತ್ತೆ, ಐದರ್ ಫಸ್ಟು ಅಥವಾ ಸೆಕೆಂಡ್. ಯಾಕೆಂದರೆ ಈ ನೋಟುಗಳ 786ಗಳ ಜಾಲ ಏನಿದೆಯಲ್ಲ, ಇದನ್ನು ಸಂಪೂರ್ಣವಾಗಿ ದಮನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ 786 ನೋಟುಗಳನ್ನು ಯಥೇಚ್ಛವಾಗಿ ಸರ್ಕಾರವೇ ಪ್ರಿಂಟ್ ಮಾಡಿರುವಂಥದ್ದು. ಎಷ್ಟು ಬೇಕು ಬಂಡಲ್ಲು ತುಂಬ ಇದ್ದಾವೆ, ಎಲ್ಲ ಬಂಡಲ್ಲೇ ಇರುವಂಥದ್ದು, 786 ನೋಟುಗಳ ಬಂಡಲ್ಲೇ ಇರುವಂಥದ್ದು. ಹಾಗಾಗಿ ಈ ನೋಟುಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿರುವಂಥದ್ದು. ಹಂಗಂದ್ಬಿಟ್ಟು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಹೆಚ್ಚಿನ ಬೆಲೆ ಇರ್ತಾ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಈ ನೋಟುಗಳಿಗೆಲ್ಲ ಏನಂದರೆ ಇದರ ಮುಖಬೆಲೆಗಿಂತ 2 ಪಟ್ಟು ಬೆಲೆ ಇರುತ್ತೆ ಹೆಚ್ಚು. ಅಂದರೆ ನೋಡಿ, 10 ರೂಪಾಯಿ ನೋಟಿಗೆ UNC ಕಂಡೀಷನಿಂದ 25ರಿಂದ 30 ರೂಪಾಯಿ, ಅಥವಾ ಪರ್ಫೆಕ್ಟ್ ಬೈಯರ್ ಸಿಗಲಿಲ್ಲ ಅಂತ ಅಂದ್ರೂ 15-20 ರೂಪಾಯಿ ಸಿಗುತ್ತೆ. ಅಷ್ಟೇ ಇದ್ರ ಬೆಲೆ, ಇದ್ರ ಯೋಗ್ಯತೆಯೇ ಅಷ್ಟು. ಫಸ್ಟ್ ಆಫ್ ಆಲ್ ನೋಟಿಗೆ ನಾನು ಯೋಗ್ಯತೆ ಅಂತ ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ನಾನು ಬೇಜಾರಾಗಿದೆ ಅಂತ. ಈ 786 ನೋಟುಗಳಿಂದ ಎಲ್ಲರ ಬಳಿ ಇರುವಂಥ 786 ನೋಟುಗಳು, ಆಡೋ ಮಕ್ಕಳ ಹತ್ರನೂ 786 ನೋಟಿರುತ್ತೆ. ಹಾಗಾದ್ಮೇಲೆ ಬೆಲೆ ಎಲ್ಲಿರುತ್ತೆ? ಹಂಗಾರೆ 786 ನೋಟುಗಳಿಗೆ ಬೆಲೆ ಇಲ್ವಾ? ಖಂಡಿತವಾಗ್ಲೂ ಬೆಲೆ ಇದೆ. 786 ಅಂತ 2 ಸತಿ ಇದ್ದರೆ ಸ್ವಲ್ಪ ಬೆಲೆ, ಅಂದರೆ 10 ರೂಪಾಯಿ ನೋಟಿಗೆ ಸುಮಾರು ಒಂದು 500 ರೂಪಾಯಿ ಬೆಲೆ ಆಗ್ಬೋದು ಅಷ್ಟೇ. ಅದು ಬಿಟ್ಟು ಲಕ್ಷ ಕೋಟಿ ಯಾರೂ ಕೊಡೋದಿಲ್ಲ. ಇಷ್ಟೇ, ಇದು ನಿಜ, ಇದು ವಾಸ್ತವಾಂಶ. ಅರ್ಥ ಮಾಡ್ಕೊಳ್ಳಿ ಬೇಗ. ನನಗೂ ಅಷ್ಟೇ, ಈಗ ಸುಮಾರು ಜನ ವಾಟ್ಸಪ್ ನನ್ನ ನಂಬರ್ ಕೊಟ್ಟಿರೋದ್ರಿಂದ ಏನು ಮಾಡ್ತಾರೆ, 786 ನೋಟುಗಳು, ಟ್ರ್ಯಾಕ್ಟರ್ ನೋಟುಗಳು ಇವನ್ನೇ ಕಳಿಸ್ತಾ ಇದ್ದಾರೆ. 786 ನೋಟುಗಳು ಬ್ರಿಟಿಷ್ ಇಂಡಿಯಾ ಕಾಲದ ನೋಟುಗಳು, 500 ರೂಪಾಯಿದು ಅಥವಾ ಆವಾಗ ಬರ್ತಾಯಿದ್ದಂತಹ 50 ರೂಪಾಯಿ ನೋಟುಗಳಲ್ಲೋ ಏನಾದರೂ ಬೆಲೆ ಅದರಲ್ಲಿ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಬೆಲೆ ಇದೆ, 1,000-2,000 ರೂಪಾಯಿ ಅಷ್ಟು. ಯಾವುದೇ ನೋಟುಗಳಲ್ಲಿ 786 ಇದ್ರೂ 786 2 ಸತಿ ಇದ್ದರೂ ಕೂಡ ಏನಂದರೆ ಬ್ರಿಟಿಷ್ ಇಂಡಿಯಾ ಕಾಲದ್ದು ದೊಡ್ಡ ನೋಟು ಬರುತ್ತೆ, ಇಷ್ಟು ಅಗಲದ ನೋಟು. ಅದರಲ್ಲಿದ್ದರೆ ನಿಮಗೊಂದು 1,00,000-2 ಲಕ್ಷ ಸಿಗ್ಬೋದೇನೋ. ಬಿಟ್ಟರೆ ನೀವು ಯಾವುದೇ ಆದ್ರೂ 100-200 ಹೋಗಲ್ಲ ಇವಕ್ಕೆ. ನೀವು ಅಂದ್ಕೊಂಬಿಡ್ತೀರ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಹಿಂದಿಯವ್ರದ್ದು ಅಥವಾ ಬೇರೆ ರಾಜ್ಯದವ್ರದ್ದು ವಿಡಿಯೋ ನೋಡಿಬಿಟ್ಟು ಇದಕ್ಕೆ ಇಷ್ಟು ಬೆಲೆ ಇದೆ ಅಷ್ಟು ಬೆಲೆ ಇದೆ ಅಂತ ಕಾನ್ ಎಕ್ಸಿಬಿಷನ್ಗೆ ಬರ್ತಾನೆ ಇದ್ದೀರಾ. ದಯವಿಟ್ಟು ಇದನ್ನು ಏನು ಹೇಳ್ತಾರೆ, ಹೆಚ್ಚು ಉತ್ತೇಜನ ಕೊಡೋದಕ್ಕೆ ಹೋಗ್ಬಿಡಿ. ಇದಕ್ಕೆಲ್ಲ 786 ನೋಟುಗಳು ತುಂಬ ಸರ್ವೇ ಸಾಮಾನ್ಯವಾದ ನೋಟುಗಳು. ಈವನ್ ಇದನ್ನು ಇಸ್ಲಾಂ ಧರ್ಮದಲ್ಲೂ ಕೂಡ ಇದನ್ನು ಇವಾಗ ಅಷ್ಟೇನು ಪರಿಗಣನೆ ಮಾಡ್ತಾ ಇಲ್ಲ 786 ಅನ್ನೋದನ್ನು. ನನ್ನ ಕೆಲವೊಬ್ಬರು ಪರ್ಚೇಸ್ ಇದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್, ಅವ್ರು ಹೇಳ್ತಾಯಿದ್ರು, ಸರ್ 786 ನೋಟುಗಳಲ್ಲಿ ಏನು ಅಷ್ಟೇನು ಬೆಲೆ ಇಲ್ಲ ಸರ್, ಸುಮ್ಮನೆ ಇಟ್ಕೊತಾ ಇದ್ದಾರೆ. ಈವನ್ ನಾವು ಮುಸಲ್ಮಾನರಾಗಿ ನಾವು ಇದನ್ನು ಹೆಚ್ಚು ಫೋಕಸ್ ಮಾಡೋದಿಲ್ಲ, ಸುಮ್ಮನೆ ಜನಗಳಲ್ಲಿ ಒಂದು ನಂಬಿಕೆ ಮೂಡಿಸಿ ಇವಕ್ಕೆ ಎಷ್ಟು ಬೆಲೆ ಇದೆ ಅಂತ ಆಸೆ ಹುಟ್ಟಿಸಿ ಇದಕ್ಕೆ ಸುಲಿಗೆ ಮಾಡಿದ್ರೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದ್ರು. ನೋಡಿ, ಈ ಒಂದೊಂದು ನೋಟಿಗೆ ನಾನು 25 ರೂಪಾಯಿ ಕೊಟ್ಟಿರುವಂಥದ್ದು ಅಷ್ಟೇ. ಸುಮಾರು 25 ನೋಟಿದ್ದಾವೆ, 750 ರೂಪಾಯಿ ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜ್ ಆಗಿ ನನಗಾಯಿತು 750-800 ರೂಪಾಯಿಗೆ ಸಿಕ್ಬಿಡ್ತು ಇಷ್ಟು ನಾನು. ಹಂಗಾದರೆ ನೀವು ಹೇಳಿ, ಈಗ ಚಲಾವಣೆಯಲ್ಲಿರೋ ನೋಟುಗಳಲ್ಲಿ 786 ಇದ್ದರೆ ಅದಕ್ಕೆ ನಾನಾಗಲೇ ಹೇಳಿದೆ, 10 ರೂಪಾಯಿ ನೋಟಿಗೆ 20-25 ರೂಪಾಯಿ 30 ರೂಪಾಯಿ ಮ್ಯಾಕ್ಸಿಮಮ್ ಅಂದರೂ ಅಷ್ಟೇ ಜನ. ಇಷ್ಟಕ್ಕೂ ನಾನು ಹೇಳಿದ್ದೀನಿ 25 ನೋಟಿಗೆ 750 ರೂಪಾಯಿ ಕೊಟ್ಟೆ ಅಂತ. ಹಂಗಾದ್ಮೇಲೆ ಯಾರು ನಿಮಗೆ ಲಕ್ಷ ಕೊಡ್ತಾರೆ? ಯಾರಿಗೂ ಇಲ್ಲ. ನನ್ನಂಥ ನಾರ್ಮಲ್ ಮನೇಲಿ ಕೂತಿರೋನ್ಗೆ 25 ನೋಟ್ ಸಿಕ್ಕಿದ್ದಾವೆ ಇವು ಅಂತಂದರೆ, ಇನ್ನೂ ನನ್ನ ಸುಮಾರು ಇದ್ದಾವೆ 786 ನೋಟುಗಳು. ಅವನ್ನೆಲ್ಲ ನಂಗೆ ಚಲಾವಣೆಯಲ್ಲಿ ಸಿಕ್ಕಿರುವಂಥದ್ದು. ಇದು ಫಸ್ಟು 786 ನಾನು ಖರೀದಿ ಮಾಡಿರುವಂಥದ್ದು ದುಡ್ಡು ಕೊಟ್ಟು.
ಅದೇ ನಿಮಗೇನಾದರೂ ಹಳೆಯ ಕಾಲದ ₹1 ಆ ನೋಟುಗಳಲ್ಲಿ ಅಥವಾ ₹2 ನೋಟುಗಳು ಈ ಥರದ ನೋಟುಗಳಲ್ಲಿ ನಿಮಗೆ 786 ಇತ್ತು ಅಂದರೆ ಸ್ವಲ್ಪ ಬೆಲೆ ಇದೆ. ಅಂದರೆ ಲೈಕ್ ₹1 ನೋಟಲ್ಲಿ 786 ಇತ್ತು ಅಂದ್ಕೊಳ್ಳಿ, ಅದಕ್ಕೊಂದು ₹500 ₹600 ಬೆಲೆ ಇದೆ. ಉಳಿದಂತೆ ಯಾವುದೂ ಇಲ್ಲ. ಅದರಲ್ಲಿ ಏನಾದ್ರು ಈ ನೋಟಿನ ಮುಂದೆ ಎಲ್ಲರೂ ನಿಮಗೆ 786 ಇತ್ತು ಅಂದರೆ ಇದ್ದಿದ್ದು ಬೆಲೆ ಇಲ್ಲ. ಇದಕ್ಕಾದ್ರು ₹15 ಹೇಳ್ತಾ ಇದ್ದಾರೆ. ನೀವು ಬುಕ್ಕಲ್ಲಿ ವ್ಯಾಲ್ಯೂ ಕೂಡ ನೋಡಿದ್ದೀರಾ, ₹15 ₹20 ಅಂತ ಹೇಳ್ತಾ ಇದ್ದಾರೆ. ಅದೇ ಏನಾದ್ರು 786 ಫ್ರಂಟಲ್ಲಿ ಇತ್ತು ಅಂದರೆ ಅಷ್ಟು ಸಿಗೋದಿಲ್ಲ ನಿಮಗೆ, ₹10ಗೆ ₹10 ಸಿಗೋದು. ಸೊ ಹಂಗಾದ್ಮೇಲೆ ನೀವು ಯಾಕೆ ಮಾರ್ತೀರಿ? 786 ಎಲ್ಲ ಫುಲ್ಲು ಫೇಕ್. ಇತ್ತೀಚೆಗೆ 786 ಹೆಂಗೆ ಆಗ್ಬಿಟ್ಟಿದೆ ಅಂತ ಅಂದರೆ ಎಲ್ಲರಿಗೂ 786 ಅನ್ನೋ ಹುಚ್ಚು ಬಂದುಬಿಟ್ಟಿದೆ. ಎಲ್ಲರೂ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಟು ಮನೆಯಲ್ಲಿ ಸಿಕ್ಕಿರೋ ನೋಟ್ಗಳನ್ನೆಲ್ಲ. ಆ ರೀತಿ ಇಟ್ಕೊಳೋದು ಡೆಡ್ ಸ್ಟೋರೇಜ್ ಅಷ್ಟೇ. ಅದಕ್ಕೆ ಯಾವುದಕ್ಕೂ ಯಾವತ್ತೂ ಬೆಲೆ ಬರೋದಿಲ್ಲ. ಇವತ್ತೇ ಅಲ್ಲ, ಯಾವತ್ತೂ ಬೆಲೆ ಬರೋದಿಲ್ಲ 786 ನೋಟ್ಗಳಿಗೆ. ಸೊ ಹುಷಾರಾಗಿರಿ. ನಿಮ್ಮನ್ನು ಯಾರಾದರೂ ನಂಬಿಸಿ ನಮ್ಮ ಹತ್ರ ನಿಮ್ಗೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ 786 ನೋಟ್ಗಳಿಗೆ ಅಂದರೆ ಅವರು ಪಕ್ಕಾ ಕಾಗೆ ಹಾರಿಸ್ತಾ ಇದ್ದಾರೆ ಅಂತ. ಅದರಲ್ಲೂ ಎಸ್ಪೆಷಲಿ ಈ ಥರದ ಈ ನೋಟುಗಳಿದಾವಲ್ಲ 786 ಕೊನೆಯಲ್ಲಿ ಬರೋ ₹10 ಚಲಾವಣೆಯ ನೋಟುಗಳಾಗಿರ್ಬೋದು, ಅಥವಾ ನಾಗಲೇ ಹೇಳಿದಾಗೆ ಚಲಾವಣೆಯಲ್ಲಿರುವಂತಹ ಯಾವುದೇ ನೋಟುಗಳಲ್ಲಿ 786 ಇದ್ದರೆ ಬೆಲೆ ಇಲ್ಲ. ಆ ಮುಖ ಬೆಲೆಗಿಂತ ₹20-50 ಜಾಸ್ತಿ ಕೊಡ್ತಾರೆ ಅಷ್ಟೇ. ಅದು UNC ಕಂಡೀಷನ್ ಇರಬೇಕು. ನೋಟ್ ಮಡಚಿದ್ರೆ, ಹರಿದಿದ್ರೆ, ಏನಾದ್ರು ಪೆನ್ ಮಾರ್ಕ್ ಇದ್ದರೆ ಅದೂ ಸಿಗೋದಿಲ್ಲ. ನಿಮ್ಮ ನೋಟೇ ಸೇಲ್ ಆಗೋದಿಲ್ಲ. ₹10-20 ಈವನ್ ಸೇಲ್ ಆದ್ರೂ ಯಾರು ತೊಗೊತಾರೆ ಹೇಳಿ? ಯಾರು ಈ ಥರದ ಸಾಮಾನ್ಯ ನೋಟುಗಳನ್ನ ಕಲೆಕ್ಟ್ ಮಾಡ್ಕೊತಾರೆ? ಯಾರಿಲ್ಲ. ಏನೋ ನೆನಪಿಗೋಸ್ಕರ ಒಂದು ಇಟ್ಕೊಬೋದು ಅಷ್ಟೇ, ಒಂದೆರಡು. ನಾನು ಬೇರೆ ವಿಧಿ ಇಲ್ದಿರ ಪರ್ಚೇಸ್ ಮಾಡಿದ್ದೀನಿ ಇಷ್ಟು ₹800 ₹900 ಕೊಟ್ಟು ಇಷ್ಟು ನೋಟುಗಳನ್ನ 3-4 ಇದರಲ್ಲಿ 25 ನೋಟ್ ಇರುವಂಥದ್ದು. 25 ನೋಟಿಗೆ ನಾನು ಎಷ್ಟು ಕೊಟ್ಟಿರೋದು ₹800-900 ಮ್ಯಾಕ್ಸಿಮಮ್ ಅಂದರೂ ಅಷ್ಟೇ ಕೊಟ್ಟಿರೋದು, ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜು ಎಲ್ಲ ಸೇರಿಸಿ ಅಷ್ಟೇ ಆಗಿರುವಂಥದ್ದು. ಪ್ಯಾಕಿಂಗ್ ಚಾರ್ಜು, ಪೋಸ್ಟಲ್ ಚಾರ್ಜು ಸೇರಿಸಿ ಆಗಿದ್ಮೇಲೆ ಏನಕ್ಕೆ ಇದಕ್ಕೋಸ್ಕರ ಇಷ್ಟೊಂದು ನೀವು ಫ್ಯಾನ್ಸಿ ನಂಬರಾ ಅಂತನಾ ಅಥವಾ ಏನೋ 786 ಅನ್ನೋದನ್ನ ಕೇಳಿ ನಿಮಗೆ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಇದನ್ನು 786 ಭೂತ ಹೋಗ್ಬಿಟ್ಟಿದೆ ತಲೆಯಲ್ಲಿ. ಆ ರೀತಿ ಯಾವುದೂ ಇರೋದಿಲ್ಲ ಸ್ನೇಹಿತರೆ. ಎಲ್ಲವೂ ಕೂಡ 786 ನಾರ್ಮಲ್ನೇ ಚಲಾವಣೆಯಲ್ಲಿರುವ ನೋಟುಗಳು. ನಿಮ್ಮ ಹತ್ರ ಏನಾದರೂ ಬ್ರಿಟಿಷರ ಕಾಲದ ನೋಟುಗಳಲ್ಲಿ 786 ಇದೆಯಾ, ಅದಕ್ಕೆ ಸ್ವಲ್ಪ ಬೆಲೆ ಸಿಗುತ್ತೆ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಯಾವುದೇ ಕಾರಣಕ್ಕೂ ಇಟ್ಕೊಳೋದು ವೇಸ್ಟು. ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ. ಅದರಲ್ಲೂ ನಿಮ್ಮ ಹತ್ರ ಮಡಚಿರೋ 786 ಇದೆ ಸರ್, ನನ್ನ ಹತ್ರ ₹500 786 ಇದೆ ಮಡಚಿರೋದು, ಏನಾಗುತ್ತೆ ಅಂದರೆ ಅದಕ್ಕೆ ₹500 ಬೆಲೆ ಇರುತ್ತೆ. ಮಡಚಿದ ಮೇಲೆ ಮುಗಿದ ಕತೆ. 786ನಲ್ಲಿ ಮಡಚಿಲ್ಲ ಸರ್, UNC ಕಂಡೀಷನ್ ಇದೆ ಅಂದರೆ ₹500ಗೆ ₹550. ಅದು ನಿಮಗೆ ಬೈಯರ್ ಸಿಕ್ಕಿದ್ರೆ ಮಾತ್ರ, ಇಲ್ಲಾಂದರೆ ಅದೂ ಯಾರೂ ತೊಗೊಳೋದಿಲ್ಲ. ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಸುಮಾರು ಜನ 786 ತೊಗೊಂಬಂದು ವಾಪಸ್ ಹೋದರು. ಒಬ್ರಿಗೂ ಒಂದೇ ₹1 ಏನು ವರ್ಕೌಟ್ ಆಗಲಿಲ್ಲ. ನಾನು ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿದೆ 786 ನೋಟ್ಗಳನ್ನ ತೊಗೊಳ್ಳಿ ಅಂತ. ಯಾರು ತೊಗೊಳ್ಳಿಲ್ಲ. ಯಾಕೆಂದರೆ ಗೊತ್ತು, ನನಗೂ ಗೊತ್ತು, ಅವ್ರಿಗೂ ಗೊತ್ತು ಇದರಿಂದ ಯಾವುದೇ ರೀತಿಯ ನಯಾ ಪೈಸೆ ಬೆಲೆ ಇಲ್ಲ ಅಂತ. ತೊಗೊಂಡು ಯಾರು ಕೂಡ ಇಟ್ಕೊತಾರೆ ಹೇಳಿ? ಯಾರೂ ತೊಗೊಳೋದಿಲ್ಲ. ಸುಮ್ಮನೆ ತೊಗೊಂಡ ಮೇಲೆ ಅದಕ್ಕೆ ದಿನೇ ದಿನೇ ಬೆಲೆ ಹೆಚ್ಚಾಗುತ್ತೆ ಅಂದರೆ ಮಾತ್ರ ಯಾರಾದರೂ ಸಂಗ್ರಾಹಕರು ಇಷ್ಟಪಡ್ತಾರೆ. ಇಲ್ಲಾಂದರೆ ಸುಮ್ಮನೆ ಡೆಡ್ ಸ್ಟೋರೇಜ್ ಆಗಿ ಮನೆಯಲ್ಲೇ ಬಿದ್ದಿರುತ್ತೆ ಅಥವಾ ಅದು ಯಾವತ್ತೂ ಹೋಗೋದಿಲ್ಲ ಅಂದಾಗ ಯಾಕೆ 786 ಖರೀದಿ ಮಾಡ್ತಾರೆ? ನಾನು ನಿಮ್ಗೆ ಆಗಲೇ ಹೇಳಿದೆ, 25 ನೋಟ್ ಏನಿದವಲ್ಲ, ಇವು 25 ನೋಟ್ಗೂ ₹750 ಅಂದಮೇಲೆ ಒಂದು ನೋಟಿಗೆ ₹25 ಕೊಟ್ಟಿದ್ದೀನಿ. ಆ್ಯಕ್ಚುಲಿ UNC ಕಂಡೀಷನ್ ಇರೋದೇ ₹15. ಬೇರೆ ಆಪ್ಷನ್ ಇರಲಿಲ್ಲ. ನನಗೆ ಒಂದು ನೋಟ್ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ನಾನು ಬೈ ಮಾಡಿದೆ ಅಷ್ಟೇ. ₹750 ಕೊಟ್ಟು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ತಿಳಿ ಹೇಳೋಣ ಅಂತ. ಇನ್ನಾದ್ರೂ 786 ನೋಟುಗಳ ಬಗ್ಗೆ ಹುಚ್ಚಾಟಗಳನ್ನು ಬಿಡಿ. 786 ನೋಟುಗಳಿಗೋಸ್ಕರ ಹೋಗಿ ನಂಬ್ಕೊಂಡೋಗಿ ಲಕ್ಷ ರೂಪಾಯಿ ಕಳ್ಕೊಂಡಿರೋರಿದ್ದಾರೆ. ನನಗೆ ಡೈಲಿ ಫೋನ್ ಮಾಡಿ ಸುಮಾರು ಜನ ಹೇಳ್ತಾರೆ, ಸರ್ ನಂದು ಇಷ್ಟು ಹೋಯ್ತು ಸರ್, ನಂದು ಅಷ್ಟು ಹೋಯ್ತು ಸರ್, 786 ನೋಟ್ಸಿಂದ ಹೋಯ್ತು ಸರ್, ಟ್ರ್ಯಾಕ್ಟರ್ ನೋಟಿಂದ ಹೋಯ್ತು ಸರ್, ಎಲ್ಲ ನೋಟಿಂದ ಹೋಯ್ತು ಅಂತ. ನನಗೂ ಈ ರೀತಿಯ ವೀಡಿಯೋಗಳನ್ನ ಮಾಡಿ ಎಷ್ಟು ಅಪ್ಲೋಡ್ ಮಾಡಿದ್ರು ವಾರಕ್ಕೆ 4-5 ವೀಡಿಯೋ ಇದೇ ಅಪ್ಲೋಡ್ ಮಾಡ್ಬಿಡೋದಾಗಿದೆ. ನನ್ನ ನಾರ್ಮಲ್ ಕಾಯಿನ್ಗಳು ನೋಡಿಲಿ ಎಷ್ಟಿದ್ದಾವೆ, ಇದನ್ನೆಲ್ಲ ವೀಡಿಯೋಗಳು ಮಾಡಬೇಕು ನಾನು. ಇದನ್ನೆಲ್ಲ ವೀಡಿಯೋಗಳು ಮಾಡೋದಕ್ಕೆ ಅಂತಲೇ ಇಲ್ಲಿ ಇಟ್ಕೊಂಡಿರುವಂಥದ್ದು. ಇದ್ರದ್ದು ವೀಡಿಯೋಗಳೇ ನಾನು ಕೆಲವು ಮಾಡೋಕ್ಕಾಗ್ತಾಯಿಲ್ಲ ಅಪ್ಲೋಡ್ ಮಾಡಿ. ಯಾಕೆಂದರೆ ಜನಗಳಿಗೆ ನಾನು ಎಷ್ಟು ಅಂತ ಅವ್ರನ್ನ ನಾನು ತಿದ್ದಿ ಬುದ್ಧಿ ಹೇಳಿ, ಅವ್ರಿಗೆ ಎಷ್ಟು ಹೇಳಿದ್ರು ಒಬ್ರಿಗೆ ಹೇಳಿದ್ರೆ 10 ಜನ ಮತ್ತೆ ಅದೇ ಕಳಿಸ್ತಾರೆ. ವಾಟ್ಸಪ್ಪಲ್ಲಿ ಫೋಟೋಸು ಇದ್ರದ್ದೇ ಫೋಟೋಸ್ನ ಕಳಿಸ್ತಾ ಇರ್ತಾರೆ. ಜನಗಳಿಗೆ ನಾನು ಇನ್ನೂ ತಿಳುವಳಿಕೆ ಹೇಳಲೇಬೇಕು ಅಂತ ಅಂದ್ಕೊಂಡು ಸುಮಾರು ನನ್ನ ಕೈಯಲ್ಲಿ ಆದಷ್ಟು ವಾರಕ್ಕೆ 2-3 ವೀಡಿಯೋ ಈ 786 ವೈಷ್ಣೋದೇವಿ ಇದ್ರ ಬಗ್ಗೆ ಈ ಜನಗಳಿಗೆ ಅರ್ಥ ಆಗಿಬಿಡ್ಬೇಕು ಇವೆಲ್ಲ ಫೇಕ್ ಅಂತ. ನಮ್ಮ ಜನಗಳನ್ನ ಏನು ಮಾಡ್ತಾರೆ ಅಂದರೆ ಹಿಂದಿಯವರು ಸಿಕ್ಕಾಪಟ್ಟೆ ಯಾಮರಿಸ್ತಾ ಇದ್ದಾರೆ ಹಿಂದಿಯವರು. ಸೊ ಹುಷಾರಾಗಿರಿ. ಯಾರಾದರೂ ನಿಮ್ಮನ್ನು 786 ನೋಟ್ಗಳು ಅದು ಇದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಫೀಸು ಅದು ಇದು ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ ಅಂಥವರಿಂದ ನೀವು ಆದಷ್ಟು ದೂರ ಇರಿ. ನಿಮ್ಮ ಸೇಫ್ಟಿ ನಿಮಗೇ ಒಳ್ಳೆಯದು. ನೀವು ಯಾರಿಗೂ ಮೋಸ ಮಾಡಬೇಡಿ, ನೀವು ಯಾರಿಂದನೂ ಮೋಸ ಹೋಗಬೇಡಿ.